ಮುಂದೆ ಬರ್ತಾ ಇರೋರು ನೋಡಿ, ಅಲ್ಲಿ ಬಿಸಿನೀರೆಲ್ಲ ಕುಡಿದು ರೇಷ್ಮೆ ಶಾಲ್ ಎಲ್ಲ ಹಾಕೊಂಡು ಫುಲ್ ರೆಡಿ ಆಗಿದ್ದಾರೆ. ಭೈರವ ಮೂಲೋಕದೊಡೆಯ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತಹ ನಮ್ಮ ಚೋಟ್ ಮೆಣಸಿನ್ಕಾಯಿ ಶಿವು ಆನ್ ಸ್ಟೇಜ್ ಪ್ಲೀಸ್. ಸ್ವಾಮಿ ಭೈರವ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಭೈರವ ಬಾಳಿನ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳೇ, ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ. ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಬೆಂದಿರುವೆ. ಸ್ವಾಮಿ ಭೈರವ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಕೊಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು. ಕೊಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು. ನಿನಗೇನ ಕೊಡಲಿ ನಾನು ಸ್ವಾಮಿ, ನಿನಗೇನ ಕೊಡಲಿ ನಾನು. ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಭೈರವ ಭೂಲೋಕದ ಒಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಭೈರವ ಸ್ವಾಮಿ ಭೈರವ ತಂದೆ ಭೈರೇಶ್ವರ. ಶಿವು, ಏನ್ ಸಮಾಚಾರ? ಏನಿಲ್ಲ ಮೇಡಮ್. ಶಿವು ಏನ್ ಗೊತ್ತಾ ಮ್ಯಾಮ್, ಒಂದ್ಸರಿ ರಿಹರ್ಸ್ ಇಲ್ಲ ಡೈರೆಕ್ಟ್ ಟೇಕು ಆ ಲೆವೆಲ್ಗೆ ಸಿಂಗಲ್ ಟೇಕ್ ಆರ್ಟಿಸ್ಟು. ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಷ್ಟೇ. ನಿನ್ ಫ್ಯೂಚರಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ ಮೇಡಮ್? ನಾನು ಕಲ್ತಿದ್ನ ಚೆನ್ನಾಗಿ ನಾನು ಹೇಳ್ಕೊಡ್ಬೇಕು. ಇದು ಕಲ್ತಿದ್ನ ನಾನು ಚೆನ್ನಾಗಿ ನಾನು ಹೇಳ್ಕೊಡ್ಬೇಕು. ಇದು ನಿನ್ನ ಫ್ಯೂಚರ್ ಪ್ಲಾನ್ಸು. ಈಗ ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ಯಾ? ಇವಾಗ ಒಂದು 20 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ಯಾ? ಓಕೆ. ಆದ್ರೆ ಅವರು ನನ್ನ ಜೊತೆಯವ್ರು ಗೊತ್ತಿಲ್ಲ.
ಮೇಡಮ್ ಇವಾಗ ಆ ಅವ್ರ ಕಲೆ ಕಲ್ತ್ಕೊಂಡು ಅವ್ರ ಮನೇಲಿ ಅವ್ರೆ ಅವ್ರ ಕಲೆ ಕಲ್ತ್ಕೊಂಡು ಅವ್ರ ಮನೇಲೇ ಇದ್ದಾರೆ. ಆದರೆ ಅವರು ಉಳಿಸ್ತಿಲ್ಲ ಅದನ್ನ ಅವರು. ಓ ಅದನ್ನ ಮುಂದೆ ತಗೊಂಡು ಹೋಗ್ತಿಲ್ಲ, ಅವ್ರು ಉಳಿಸ್ತಿಲ್ಲ. ನೀ ಹೇಳ್ಕೊಟ್ಟಿದ್ನ ನೀನ್ ಒಬ್ನೇ ಉಳಿಸ್ತಾ ಇರೋದು ಇವಾಗ ಸದ್ಯಕ್ಕೆ. ಅದು ಬಂದು ಚಪ್ಪಾಳೆ. ಹಾ ಅದನ್ನ ಉಳಿಸ್ತಿಲ್ಲ. ನಂಗೆ ಅದೇ ಬೇಜಾರು ಮೇಡಮ್. ಓ ನೋಡ್ರಿ ನಿಮ್ ಗುರು ಎಷ್ಟು ಬೇಜಾರಲ್ಲಿದ್ದಾರೆ. ಏನೋ ಒಂಚೂರು ಬೇಜಾರ್ ಫೇಸ್ ತೋರಿಸ್ತು. ನಂಗೆ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅನ್ಕೊಂಡು ಮೇಡಮ್. ರಾಜ ಕಣೋ ನೀನು, ರಾಜ. ಕಲೆಯನ್ನು ಬೆಳೆಸಿ ಅನ್ಕೊಂಡು ಹಾ ಎಲ್ಲ ನಮ್ಮ ಜನಪದ ಗುರುಗಳ ಕೈಲಾಸ ಮೂರ್ತಿ ಕಂಡಾಗೇನೆ. ಓ ಸೂಪರ್. ಅವ್ರಂಗೆ ಸೇಮಾ ಸೇಮ್ ಅವರು ಹಂಗೆ ಅಡ್ಡ ಕಲೆಯನ್ನು ಉಳಿಸಿ ಕಲೆಯನ್ನು ಅದು ಗಿವ್ ಮಿ 5 ಅದು ಶಿವು. ಓಕೆ ಅರ್ಚನಾ ಮ್ಯಾಮ್. ಶಿವು ಅಂತ ಹೆಸರು ಬಂದ ತಕ್ಷಣ, ಶಿವು ವೇದಿಕೆ ಮೇಲೆ ಬಂದ ತಕ್ಷಣ ಏನೋ ಒಂದು ನಮ್ಮನ್ನೆಲ್ಲ ನಗಿಸ್ತಾನೆ, ಅವ್ನು ಬಂದರೆ ನಗು ಅಂತ ಒಂದು ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಸೆಟ್ ಆಗಿಬಿಟ್ಟಿದೆ. ಬಟ್ ಆ ಹುಡುಗನ ಮುಗ್ಧತೆ ಜೊತೆ ಇನ್ನೊಂದಿದೆ ಅಂಶ, ನಿಯತ್ತು ಅನ್ನೋದು ತುಂಬಿಕೊಂಡಿದೆ ಆ ಮನುಷ್ಯನಲ್ಲಿ. ಥ್ಯಾಂಕ್ಸ್ ಮೇಡಮ್, ಅದು ಥ್ಯಾಂಕ್ಸ್ ಮೇಡಮ್. ತುಂಬ ಅವನ ಕಪಟ ಏನೂ ಗೊತ್ತಿಲ್ಲ ಅವನಿಗೆ. ಹೌದು ಹೌದು ಹೌದು. ಅಂದರೆ ಚಿನ್ನದ ಹೃದಯ ಅಂತ ಹೇಳ್ತಾರಲ್ಲ, ಅವನಿಗೆ ಏನಿಲ್ಲ, ಯಾರ ಮೇಲೂ ಏನು ದ್ವೇಷವೂ ಇಲ್ಲ, ಎಂಥದ್ದು ಇಲ್ಲ. ಅವನೊಂಥರ ಆಲ್ರೆಡಿ ಒಂದು ಸೈಂಟ್ ಥರ ಆಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ. ಸೊ ಅವನಿಗೆ ಆ ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋ ಯೋಚನೆ, ಆಮೇಲೆ ಆ ವಿದ್ಯೆಯನ್ನು ಉಳಿಸ್ಬೇಕು ಅನ್ನೋ ಯೋಚನೆ ಇದೆಯಲ್ಲ, ಅದೆರಡು ತುಂಬ ನೋಬಲ್ ಯೋಚನೆ. ಸೊ ಇವನು ಅಂದ ತಕ್ಷಣ ನಾವು ಒಂದು ಪೂರ್ವಾಗ್ರಹ ಪೀಡಿತರಾಗಿ ಆ ಒಂದು ಭಾವನೆಗಳನ್ನು ಬದಿಗಿಟ್ಟು ಅವನ ಯೋಚನೆಗಳನ್ನು, ಅವನ ಕಲೆಯನ್ನು ನಾವು ಗೌರವಿಸೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ. ಥ್ಯಾಂಕ್ಸ್ ಮೇಡಮ್. ಆಯ್ತಪ್ಪ, ನೀನು ನಿಂಗೆ ಏನಾರು ಹೇಳಿದ್ರೆ ಕೇಳಿಸ್ಕೊಂತೀಯ ಅಥವಾ ಈ ಕಿವಿಲ್ ಕೇಳಿ ಕಿವಿಲ್ ಬಿಡ್ತೀಯ? ಹಾಂ, ನೀನು ಒಂದು ತಪ್ಪು ಮಾಡ್ತೀಯ, ಏನು ಗೊತ್ತಾ? ಸ್ವಾಮಿ ಭೈರವ ಅಂತ್ಯ, ಹಂಗೆ ಮಾಡಬೇಡ. ಆ ಅಕ್ಷರ ಎಲ್ಲಿ ಎಂಡ್ ಆಗುತ್ತೆ ಅದೇ ರೀತಿ ನಿನ್ನ ಬಾಯಿ ಕೂಡ ಇರಬೇಕು. ಭೈರವ ಅಂದರೆ ಆ ಇರಬೇಕು, ಭೈರವ ಅನ್ಬಾರ್ದು. ಆಯಿತಾ? ಇದು ಮಂತ್ರ ಹೇಳ್ತಿಲ್ಲ ಅಲ್ವಾ ನೀನು? ಇಲ್ಲ ಮೇಡಮ್. ಮತ್ತೆ ಅವನಿಗೆ ನಗು. ಹಾಂ, ಈಗ ನೀನು ಆ ಸ್ವಾಮಿ ಭೈರವ ಮಾತ್ರ ಹಾಡು ಅಷ್ಟೇ, ಆ 2 ಪದ ಹಾಡು. ಸ್ವಾಮಿ ಭೈರವ ಗುಡ್ ಗುಡ್, ಅಷ್ಟೇ ಹೇಳಿದ್ದು ನಾನು. ಸ್ವಾಮಿ ಭೈರವ ಅಂದರೆ ಭೈರವ ತುಟಿ ನಿಂದು ಆ ಅಂತ ಓಪನ್ ಇರಬೇಕು. ನೀನು ಸ್ವಾಮಿ ಭೈರವ ಅನ್ಬಾರ್ದು, ಆಯಿತಾ? ಆಮೇಲೆ ನೀನು ಪ್ರತಿ ಲೈನು ಹಾಡುವಾಗ ಮಧ್ಯೆ ಸ್ವಾಮಿ ಭೈರವ ಅಂತ ಉಸಿರು ತಗೋತಿದ್ಯಾ, ಅದು ನಮ್ಗೆಲ್ರಿಗೂ ಕೇಳ್ತಾ ಇದೆ, ಭಯ ಆಗತ್ತೆ ನಮಗೆ. ಅಷ್ಟು ಫೋರ್ಸಲ್ಲಿ ಉಸಿರು ತಗೋಬಾರ್ದಪ್ಪ, ನಿನ್ನ ಗಂಟ್ಲಿಗೆ ಅದು ಹೊಡೆತ ಬೀಳುತ್ತೆ. ನಾನು ತಮಾಷೆ ಮಾಡ್ತಿಲ್ಲ, ನಿನ್ನ ಗಂಟ್ಲಿಗೆ ತೊಂದರೆ ಆಗತ್ತದು. ಸ್ವಾಮಿ ಭೈರವ, ನಾನೀಗ ಉಸಿರು ತಗೊಂಡೆ, ಕೇಳಿಸ್ತಾ? ಕೇಳಿಸ್ತಾ? ಸ್ವಾಮಿ ಭೈರವ ಅಂತ ಉಸಿರು ತಗೊಂಡ್ರೆ ಕೇಳಿಸುತ್ತೆ. ಕೇಳಿಸ್ದೇ ಇರೋ ಥರ ಉಸಿರು ತಗೋ, ಆಯಿತಾ? ಅಷ್ಟೇ. ಚೆನ್ನಾಗಿ ಹಾಡ್ದಿ, ಶ್ರುತಿಬದ್ಧವಾಗಿ ಹಾಡ್ದಿ, ಆಮೇಲೆ ಎಲ್ಲ ಹೈ ಪಿಚ್ಗೆಲ್ಲ ಹೋದಿ. ನಿನ್ನ ಸಿಂಗಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ. ವೆರಿ ಗುಡ್. ಶ್ರುತಿಯೆಲ್ಲ ಹಾಡ್ದಿ, ಗುಡ್, ವೆರಿ ಗುಡ್ ಶಿವು. ಮುನಿರಾಜು ಸರ್, ಅದು ಸ್ವಾಮಿ ನೀನು ಕಂದ ನಾನು ಅಂತ ಹಾಡ್ತೀಯಲ್ಲ, ಆ ಸಾಲು ನನಗೆ ಭಾಳ ಇಷ್ಟ ಆಗುತ್ತು. ಒಂದು ಸಾಲ ಹಾಡು. ತಂದೆ ನೀನು ಕಂದ ನೀನು ಕಂದ ನಾನು ಬಂದು ಕಾಪಾಡೆಯ, ಸ್ವಾಮಿ ಭೈರವ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಕಂದ ನಾನು. ಆ ಪಲ್ಕಿತ್ತಲ್ಲ, ಅದು ಆ ಫೀಲ್ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅದಕ್ಕೆ ನಾನು ಅದನ್ನು ಗುಣಗ್ತಾ ಇದ್ದೆ ನಿನ್ನ ಕೈಲಿ ಹಾಡಿಸ್ಬೇಕು ಅಂತ. ಚೆನ್ನಾಗಿ ಹಾಡ್ತೀಯ, ಸೀರಿಯಸ್ನೆಸ್ ತೆಗೆದು ಇದು ಸ್ವಲ್ಪ ಹಾಡುಗಳಿಗೆಲ್ಲ. ಅವನಿಗೆ ಗೊತ್ತಿಲ್ಲದೆ ಅವನ ಧ್ವನಿಯಲ್ಲಿ ಒಂದು ದರ್ದಿದೆ, ಆ ನೋವಿನ ಭಾವ ಇದೆ. ಅದು ಅವನಿಗೆ ಗೊತ್ತಿಲ್ಲ ಅವನು ಅದನ್ನು ಮಾಡ್ತಿದ್ದಾನೆ ಅಂತ, ಬಟ್ ನ್ಯಾಚುರಲ್ ಆಗಿ ಬರ್ತಿದೆ. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಪ್ಪ, ಆಯಿತಾ? ಥ್ಯಾಂಕ್ಸ್. ವೇಮ್ಗಲ್ ಸರ್. ಶಿವ ಸರ್,
ಇಷ್ಟು ದಿವಸ ನೀನು ಆಡ್ದಾಗ ನಾವು ನೋಡ್ತಾ ಇದ್ದಿದ್ದು ಎಲ್ಲರಿಗೂ ಕುಣಿಸ್ತಾ ಇದ್ದೆ, ವಾದ್ಯಗಾರನ ಕಡೆ ನೋಡ್ತಾ ಇದ್ದೆ, ಮತ್ತು ಬೇರೆ ಈ ಕಡೆ ನಮ್ಮ ಕಡೆ ನೋಡ್ತಾ ಇದ್ದೆ ಅಲ್ವಾ. ಇವತ್ತು ಯಾಕೋ ತಲೆ ಬಗ್ಸ್ಕೊಂಡು ನೀನು ಇವ್ರು ಯಾರು ಸವಾಸ ಬೇಡ, ನನ್ನ ಪಾಡು ನಾನು ಆಡ್ಕೊಂಡು ಹೋಗೋಣ ಅಂತ ಹಾಡಿದೆ ನೀನು, ಹೌದಾ? ಇವತ್ತು ನೀನು ತಲೆ ಎತ್ತು ನೋಡಲಿಲ್ಲ, ಡ್ಯಾನ್ಸ್ ಮಾಡಲಿಲ್ಲ, ನಮ್ಮ ಕಡೆ ನೋಡಲಿಲ್ಲ, ಅವ್ರ ಕಡೆ ಬೇರೆ ಅಂತೂ ನೋಡೇ ಇಲ್ಲ. ಕಿರಣ್ ಕಡೆ ಅಂತೂ ನೀನು ನೋಡಲೇ ಇಲ್ಲಪ್ಪ. ಇವತ್ತು ಕಿರಣ್ಣಿಗೆ ತುಂಬ ಮನಸ್ಸು ನೊಂದು ಬಿಟ್ಟಿರುತ್ತೆ, ಆ ಕಡೆ ನೋಡಿ ಹಿಂಗೆ ಅನ್ಲಿಲ್ಲ. ನಿನ್ನ ಹೆಸರಿಗೆ ತಕ್ಕ ಹಾಗೆ ಶಿವು ಅಂತ ಇಟ್ಟಾಗೆ ನೀನು ಬಂದಾಗ್ಲಿಂದ ಭೈರವೇಶ್ವರನ ಭಕ್ತಿಗೀತೆಗಳು ಆಡ್ತಾ ಇದೆಯಲ್ಲ, ಭೈರವೇಶ್ವರಂದಾಗ್ಬೋದು, ಮಹದೇಶ್ವರಂದಾಗ್ಬೋದು, ಭಾಳ ನಿನ್ಗೆ ಭಕ್ತಿ ನಿನ್ನಲ್ಲಿ ಮೈಗೂಡಿಸ್ಕೊಂಡ್ಬಿಟ್ಟಿದ್ಯಾ. ಹಾಗಾಗಿ ನೀನು ಹೇಗೆ ಆಡಿದ್ರೂ ಅದು ನಮಗೆ ತುಂಬ ಚೆನ್ನಾಗಿ ಕೇಳಿಸ್ತದೆ. ಏನೋ ಸಣ್ಣ ಸಣ್ಣ ಪಲಕುಗಳದು, ಅಯ್ಯೋ ನಿನ್ನ ಕಂಠದಲ್ಲಿ ನಿನ್ನೆಲ್ಲ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಚೆನ್ನಾಗಿ ಆಡಿದೀಯಾ. ಹಾಂ ಸರ್. ಎರಡು ಕಾಮಿಡಿ ಆಡ್ಬೋದಾ? ಕಾಮಿಡಿ ಮೇಡಮ್ ಮಾಡು ಮಾಡು, ಕಮಾನ್ ಶಿವು. ಮೇಡಮ್ ಆಯ್ತು. ಮೇಡಮ್, ನಮ್ಮ ಮನೆ ಹತ್ರ ಜುಮ್ಕಿ ಪಾರ್ಕ್ ಅಂತ ಐತೆ. ಜುಮ್ಕಿ ಪಾರ್ಕ್, ಕಾಮಡ್ರು ಜಿಂಕೆ ಪಾರ್ಕ್. ಹತ್ರ ಜುಮ್ಕಿ ಪಾರ್ಕ್ ಅನ್ಕೊಂಡು ಜಿಂಕೆ ಯಾವ್ದು ಜುಮ್ಕಿ ಪಾರ್ಕ್? ಜಿಂಕೆ ಪಾರ್ಕ್ ಓ, ನಿನಗೆ ಜುಮ್ಕೆ ಕಡೆ ಕಣ್ಣೋಗಿದೆ ಜಿಂಕೆ ಹಂಗಾರೆ. ಪಾರ್ಕ್ ಹತ್ರ ನನ್ನ ಹೆಂಡತಿ ಅಂತಾಳೆ, ರೀ ಅಲ್ಲಿ ಹೋಗ್ಬಿಡು ಗೋಬಿ ಮಂಜೂರಿ ಅನ್ಬಿಡ್ರಿ ಅಂತ ನನ್ನ ಹೆಂಡತಿ. ಗೋಬಿ ಮಂಜೂರಿನ ರೀ ಅಲ್ಲಿ ಹೋಗಿ ಗೂಬೆ ಮಂಚೂರಿ ತಂದ್ಕೊಡಿ ಅಂತಾಳ. ಆಮೇಲೆ ರೀ ಪ್ಯಾಂಟ್ ರೈಸ್ ಹಾಕ್ತಾರೆ, ಪ್ಯಾಂಟ್ ರೈಸ್ ಅನ್ಬಿಡ್ರಿ. ಆಮೇಲೆ ರೀ ಮಸಾಣ ದೋಸೆ ತಂದ್ಬಿಡ್ರಿ ಅಂತೀನಿ. ಆಮೇ ಸುಮ್ಮನೆ ಕೋತ್ಗ ನಮ್ಮ ಅಪ್ತಿರು ಆಗ ಮಡ್ಕಲ್ ಅಡ್ಗಮ್ ಆಡ್ತಿರು, ಈಗ ನಿಕ್ಕರ್ಲಿ ಅಡ್ಗಮ್ ಆಡ್ತಾರೆ. ಈಗ ನಿಕ್ಕರ್ಲಿ ಅಡ್ಗಮ್ ನಿಕ್ಕರ್ಲಿ ನಮ್ಮ ಮವ್ವ ನಮ್ಮ ಅಪ್ತಿರು ಮಡ್ಕಲ್ ಅಡ್ಗಮ್ ಆಡ್ತಿರೋ. 100 ವರ್ಷ ಇದ್ರು, 100 ವರ್ಷ ಇದ್ರು. ಮಗನೇ ಕುಕ್ಕರ್ ಅದು ಕಾಮಿಡಿನಾ? ಕಾಮಿಡಿ ಮೇಡಮ್. ನಿನ್ ಕಾಲ್ ತೋರಿಸ್ಬಿಡೋ, ಒಂದ್ಸತಿ ಬಿದ್ಬಿಡ್ತೀನಿ ನಾನು. ನಮ್ಮ ಅಪ್ಪ ನಮ್ಮ ತಾತಿರೆಲ್ಲ 100 ವರ್ಷ ಇದ್ರು. ರೀ ಗ್ಯಾಸ್ ಟೇಬಲ್ ಆಗ್ಬಿಟ್ಟಿದೆ 25 ವರ್ಷಕ್ಕೆ. 25 ಶುಗರ್ ಆಗ್ಬಿಟ್ಟೈತೆ. ಐಸು ಐಶುನ ಐಸು ಐಸು ಐಸ್ ಇದ್ದಿದ್ದು 100 ವರ್ಷ. ಈಗ ಗೋಬಿ ಮಂಜೂರಿ, ದಯ್ಯಪುರಿ ಅದನ್ನೆಲ್ಲ ತಿಂದ್ರೆ ಮೇಡಮ್ ಮನ್ಸೂನ್ ಐಸು 50 ಐತೆ ಇವಾಗ. ಹೌದಾ? 50ಕ್ಕೆ ಡಮಾರು. ಈಗ ಎಲ್ಲ ನಾನು ನೋಡ್ಕೊಂಡು ಹೇಳ್ತಾ ಇದೀಯ ನೀನು. ಈಗ ಮೇಡಮ್ ಹೆಂಗೆ ಗೊತ್ತಾ, ಹೇಳ್ಬಿಡು ಅದು ನಾನು ಹೆಂಗಂತ. ಅಣ್ಣ ತಿರೋಬಿಟ್ಟ ಪುಟ್ಟಣ್ಣ ನೀನು, ನಿನ್ನ ಕುಡ್ದು ನೀನು ಅನ್ಕೊಂಡು ಮೇಡಮ್. ಈಗ ಇವನೇನಾದ್ರೂ ನೆಕ್ಸ್ಟ್ ಇನ್ನೊಂದು 3 ಎಪಿಸೋಡಲ್ಲಿ ನನಗೆ ಇದೇ ತರ ಜೋಕ್ ಹೇಳ್ತಿದ್ರೆ ನಾನು ಯಾರೋ ಗೀಚಿ ಹೋದ ಅದೇ ತರನೇ ಇನ್ನೂ ಒಂದಿದ್ಯನೋ ಹೇಳ್ಬಿಡು ಅದ್ರಾಗೆ. ಆಮೇಲೆ ಐಶ್ವರ್ಯ ಆ ಮುಂದ್ಗಡೆ ಪಾರ್ಕ್ ಇದೆಯಲ್ಲ, ಅಲ್ಲಿ ಮಂಡೆ ಕೆರ್ಕೊಂಡು ಓಡಾಡ್ತಾ ಇರ್ತಾಳೆ ಹಿಂಗೆ. ಜಿಂಕೆ ಪಾರ್ಕೋ, ಜುಮ್ಕಿ ಪಾರ್ಕೋ, ಮಾದೇಶನೇ. ಮೇಡಮ್ ಅಬ್ರಿದ್ರು ಪುಟ್ಟಣ ಅನ್ಕೊಂಡು ಡೈಲಿ 90 ತೊಡೆಯೋದು ಮೇಡಮ್. 90 ಹೊಡಿ ಮೇಡಮ್. ಅಷ್ಟೇನೇನೋ ಕಾಮಿಡಿ ಆಗೋಯ್ತು. ಬೇಡ ನೆಕ್ಸ್ಟ್ ಎಪಿಸೋಡು, ಅದಕ್ಕೆ ನೆಕ್ಸ್ಟ್ ಎಪಿಸೋಡ್ ಎಲ್ಲ ಯಾರು ಹೇಳೋದು ಕಾಮಿಡಿ ನನಗೆ? ಮೇಡಮ್ ಇಲ್ಲಿ ಚಿತ್ರಂ ಮಾಡೋರು ಬಸ್ಸಲ್ಲಿ ಹೋಗ್ಬೇಕಾರೆ ಟವಲ್ ಹಾಕ್ಬಿಟ್ಟಿರೋ, ಡೋ ಎತ್ಕಾತಾಗ ನಂದು ಅಲ್ವ ಸೀಟು, ಡೋ ಒಮ್ಮೆ ಎತ್ಕಾತಾಗ ನಂದಲ್ವ ಸೀಟು, ಅಮ್ಮ ಕೂತ್ಕೊಂಡು ನಾನು ಆಗ ಯಾರು ಸೀಟಾರೇನ. ಓ ಕೂತ್ಕೋ ಅತ್ಲಾಗೆ ಕುಕ್ರಿ ಬೆಡಿ ಅಂತ. ಓ ನನಗೆ ಗೊತ್ತಾಯ್ತು. ಏನ್ ಗೊತ್ತ? ಚಾಮರಾಜನಗರ ಕಾಸೇರಿ. ನಿಮ್ ಕ್ಯಾಮ್ರಾ ನಮ್ಮ ಚಾಮರಾಜನಗರದ ಕಾಸೇರಿ. ನಿಮ್ ಚಾಮರಾಜನಗರದ ಭಾಷೆಯಲ್ಲಿ ಹಾಗೆ ಹೇಳ್ದೆ ಅಂತ ಎಲ್ರೂ ಅದನ್ನೇ ಕಂಡು. ಸ್ವಲ್ಪ ಬ್ರೇಕ್ ಕೊಡೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಗೋಲ್ಡನ್ ಹಾರ್ಟಿಗೆ ಸ್ವಲ್ಪ ಬ್ರೇಕ್ ಕೊಡು. ಓಕೆ ಶಿವು,
ಥ್ಯಾಂಕ್ ಯು ಸೋ ಮಚ್ ಕಣೋ. ನಿನ್ನ ಫ್ರೆಂಡ್ಸು ಲಿರಿಕ್ಸ್ ಮರಿಬೋದು, ಯಾರ್ಯಾರು ಗಿರೀಶ್ ಅಲ್ಲ, ಆದರೆ ಈಗ ಇವ್ನು ಮಾಡೋ ಕಾಮಿಡಿ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಕ್ಕ ಇದು ಹಿಂಗೆ ಅದು ಹಂಗೆ ಅಂತ ಹೇಳ್ತೀರಾ. ಹಾಂ ಹಾಂ ಹಾಂ. ನಿನಗೆ ಮದುವೆ ಆಗಿದ್ಯಾ? ಯಾರು ಮತ್ತೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಎಲ್ಲ ತೊಗೊಂಡು ಬರಕ್ಕೆ ಹೇಳಿದ್ದು? ಕಾಮಿಡಿ ಮೇಡಮ್. ಕಾಮಿಡಿನಾ? ನೈಟ್ ಹೊತ್ತು ಅದು ಭಜನೆ ಮಾಡಬೇಕು, ಭಜನೆ ಮಾಡಬೇಕು. ಹಾ, ಆವಾಗ ಅವರು ದುಃಖದಲ್ಲಿ ಇರ್ತಾರೆ. ಅವಾಗ ನೀನು ಈ ಥರ ಕಾಮಿಡಿ ಮಾಡ್ತೀಯಾ? ಈ ದುಃಖದಲ್ಲಿ ಗೊತ್ತಾಯ್ತು ಕಣೋ, ದುಃಖ ದುಃಖ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಏನೋ ಪಾರ್ಕಿಂದ ಅಲ್ಲಿಗೆ ಹೋಗ್ಬಿಟ್ಟೆ ಸೀದಾ. ದುಃಖ ಆಗ್ತಾರೆ, ದುಃಖದಲ್ಲಿ ಇರ್ತಾರೆ, ಅವ್ರನ್ನ ನಾವು ನಡೆಸ್ಬೇಕು. ನೈಟ್ 11 ಗಂಟೆ ಅವ್ರೆ ಮೇಡಮ್, ಬೆಳಗ್ಗೆ 5:30 ಗಂಟೆ ನೀನು ಈ ಥರ ಜೋಕ್ ಮಾಡಿ ಮೇಡಮ್ ನಗಾಡಿಸ್ತೀಯ. ಮೇಡಮ್ ಹೌದಾ? ಇವಾಗ ನಾನು ಫುಲ್ ಫಾರ್ಮಲ್ಲಿ ಬಂದಿದ್ದೀನಿ, ಇವ್ನು ಏನು ಹೇಳಿದ್ರು ಅರ್ಥ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವು. ಆಮೇಲೆ ಇನ್ನೂ ಏನೋ ಇರು ಬಾಯ್ಲಿ. ನಿನ್ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು ನಿನ್ಗೆ? ಮೇಡಮ್ ಬಡವ್ರ ಹುಡುಗಿ ಇರ್ಬೇಕು. ಬಡವ್ರ ಹುಡುಗಿ ಇರ್ಬೇಕು. ಹೆಂಗಿರ್ಬೇಕು ನೋಡಕ್ಕೆ? ನಮ್ಮ ಮನೇಲಿ 4 ಜನಕ್ಕೆ ಗೌರವ ಕೊಡಬೇಕು. ಅದ್ ಕೊಡ್ತಾರೆ ಕಣೋ. ಬಟ್ ಹೆಂಗಿರ್ಬೇಕು ನೋಡಕ್ಕೆ? ಚೆನ್ನಾಗಿರ್ಬೇಕು ಮೇಡಮ್. ಹೆಂಗೆ? ಹೆಂಗೋ ಚೆನ್ನಾಗಿದ್ರೆ ಸರಿ. ಅಷ್ಟೇನಾ? ಯಾವಾಗ ಮದ್ವೆ? 2 ವರ್ಷದಲ್ಲಿ ಮೇಡಮ್. ಓ, ಅದನ್ನು ಯೋಜನೆ ಹಾಕೊಂಡ್ಬಿಟ್ಟಿದ್ದಾನೆ. ನಮ್ಮನ್ನೆಲ್ಲ ಕರಿತೀಯಾ? ಮೇಡಮ್. ಊಟ ಹಾಕ್ತೀಯಾ? ಮದ್ವೆ ಊಟ ಮೇಡಮ್ ಹೇಳು. ಒಂದು ಊರಲ್ಲಿ ರಾಮಣ್ಣಂಗೆ ಬಾರೋ, ನಾವಿಬ್ರು ಸೈಡಲ್ಲಿ ಹೋಗಿ ಮಾತಾಡೋಣ. ನಿನ್ ಕ್ಯಾಮ್ರಾನು ನೋಡ್ತಾ ಇಲ್ಲ, ಬಾ ನಾವಿಬ್ರು ಸೈಡಲ್ಲಿ ಹೋಗಿ ಮಾತಾಡೋಣ ಬಾ. ಮೇಡಮ್ ರಾಮಣ್ಣನಿಗೆ 3 ಜನ ಮಕ್ಕಳು. ಶಾಮಣ್ಣನಿಗೆ 3 ಜನ ಮಕ್ಕಳು. ರಾಮಣ್ಣನ್ 3 ಜನವನ? ಹಾ, ಓಕೆ. ಒಬ್ಳು ಭಾಗ್ಯ ಅನ್ಕೊಂಡ. ಭಾಗ್ಯ. ಆಮೇಲೆ ತಂಬೂರಿ ಶ್ರುತಿ. ಆಮೇಲೆ ಅಮ್ಮು ಅನ್ನೋದು ಸೀಮೆ ಡ್ರಮ್ಮು. ಅಮ್ಮು ಅನ್ನೋದು ಸೀಮೆ ಡ್ರಮ್ಮು ಹೊಡಿತೀನಿ. ಆಯ್ತು ಆಯ್ತು, ಹೇಳಾಯ್ತೇನೋ ಡ್ರಮ್ಮು. ಥ್ಯಾಂಕ್ ಯು ಕಣೋ ಶಿವು. ಅಲ್ಲೊಂದ್ಸರಿ ಥ್ಯಾಂಕ್ ಯು ಹೇಳ್ಬಿಡು ಅಭಿಮಾನಿಗಳ. ಅಲ್ಲೆಲ್ಲ ಬಾಯ್ ಹೇಳ್ಬಿಡು, ದೀಪಿಕಾ ಪಡುಕೋತಾರ ಪೊಲಿಟಿಷಿಯನ್ ಲೆವೆಲ್ಗೆ ಬಾಯ್ ಮಾಡ್ತಾರೆ.